Hello children, let's begin today's lesson from 7th standard maths chapter 3 data handling. First let us know about data. Data is any valuable information collected in different situation. So this is called the data. So the data that is collected need to be organized in a systematic order in the form of proper table so that it becomes easy to understand and interpret. And one more thing, in this data handling you have to know about the arithmetic mean ಅನ್ನೋದನ್ನು ನೀವು ಕಲಿಬೇಕಾಗುತ್ತೆ. ಸೊ arithmetic mean ಇಲ್ಲಿ the most common representative value of a group of data is a arithmetic mean or a average. So arithmetic mean is nothing but an average ಅಂತ ಹೇಳ್ಬೋದು, average ತೆಗೆಯೋದು ಅಂತ ಹೇಳ್ಬೋದು. ಸೊ ಇಲ್ಲಿ ಮೀನ್ಸಲ್ಲಿ ಏನಾಗುತ್ತೆ, ಟೋಟಲ್ ಕ್ವಾಂಟಿಟಿ ಇರುತ್ತೆ, ಅದರಲ್ಲಿ ನಂಬರ್ ಆಫ್ ಕ್ವಾಂಟಿಟಿಯಲ್ಲಿ ಲೆಸ್ ಮಾಡೋದಿರುತ್ತೆ, ಡಿವೈಡ್ ಮಾಡೋದಿರ್ತದೆ. ಟೋಟಲ್ ಕ್ವಾಂಟಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟಿ ಆ ಥರ ಮಾಡೋದಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಎಕ್ಸಾಂಪಲಲ್ಲಿ ತೋರಿಸೋಣ. ಬ್ಯಾಟ್ಸ್ಮ್ಯಾನ್ ಅಂದರೆ ಕ್ರಿಕೆಟ್ ಪ್ಲೇಯರಲ್ಲಿ ಬ್ಯಾಟ್ಸ್ಮ್ಯಾನ್ ಸ್ಕೋರ್ಡ್ ದ ಫಾಲೋಯಿಂಗ್ ನಂಬರ್ ರನ್ಸ್, ಒಂದು 36 ರನ್ಸ್, ಆನಂತರ 35, 50, 46 ಈ ಥರ ರನ್ಸ್ ಇನ್ನು 6 ಇನ್ನಿಂಗ್ಸಲ್ಲಿ ಇಷ್ಟು ರನ್ಸ್ ತೆಗಿತಾರೆ. ಈಗ ಇದರಲ್ಲಿ ಅವ್ರದ್ದು ಆ್ಯಾವ್ರೇಜ್ ರನ್ಸ್ ಏನಾಗುತ್ತೆ ಅಂತ ಹೇಳಿದರೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ ದಿಸ್ 36 ಪ್ಲಸ್ 35 ಪ್ಲಸ್ 50 ಪ್ಲಸ್ 46 ಈ ಥರ ಇದನ್ನು ಆ್ಯಡ್ ಮಾಡಿ. ಸೊ ಹೌ ಮೆನಿ ರನ್ಸ್ ತೆಗೆದಿರ್ತಾರಲ್ಲ ಇನ್ನಿಂಗ್ಸಲ್ಲಿ ಅದನ್ನು ಕೌಂಟ್ ಮಾಡಬೇಕು. 1 2 3 4. ಸೊ 4 ಇದೆ. ಇದನ್ನು ಪ್ಲಸ್ ಮಾಡಿ ಬಂದಿದ್ದ ಆನ್ಸರಿಗೆ 4ಇಂದ ಡಿವೈಡ್ ಮಾಡಿದರೆ ನಿಮಗೆ ಆ್ಯಾವ್ರೇಜ್ ರನ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಈಗ ಫಾರ್ ಎಕ್ಸಾಂಪಲ್ ಮತ್ತೊಂದು ಇಲ್ಲಿ ನಿಮ್ಗೆ ಏನು ಹೇಳಿದ್ದಾರೆ, ಆ್ಯಾವ್ರೇಜ್ ಕ್ವಾಂಟಿಟಿ ಒಂದು ಕಡೆ ದ ವೆಸಲ್ ಕಂಟೆಂಟ್ 20 ಲೀಟರ್ಸ್ ಮತ್ತೊಂದು 60 ಲೀಟರ್ಸ್ ಸಿಗ್ತದೆ. 20 ಲೀಟರ್ಸ್ ಮತ್ತು 60 ಲೀಟರ್ಸ್ ಇದೆ. ಆ್ಯಾವ್ರೇಜ್ ಆ ವೆಸಲ್ಸಲ್ಲಿ ಎಷ್ಟು ಲೀಟರ್ಸ್ ಇದೆ ಅಂತ ಹೇಳಿದರೆ 20, 60, 80, ಆ್ಯಾವ್ರೇಜ್ 1 2 ಇದೆ. ಸೊ 2ರಿಂದ ಡಿವೈಡೆಡ್ ಮಾಡಿದ್ಮೇಲೆ 40 ಬರ್ತದೆ. ಸೊ 40 ಲೀಟರ್ಸ್ ಆ್ಯಾವ್ರೇಜ್ ಆಗಿ 40 ಲೀಟರ್ಸ್ ಇದೆ ಅಂತ ಹೇಳ್ಬೋದು ಈ ಥರ. ಸೊ ಆಫ್ಟರ್ ಅರ್ಥಮೆಟಿಕ್ ಮೀನ್ ಯು ಶುಡ್ ಹ್ಯಾವ್ ಟು ನೋ ಅಬೌಟ್ ದ ರೇಂಜ್. ಇಲ್ಲಿ ರೇಂಜ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಆ್ಯಂಡ್ ದ ಲೋವೆಸ್ಟ್ ಅಬ್ಸರ್ವೇಷನ್ ಆಫ್ ದ ಗಿವನ್ ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ ಕಾಲ್ಡ್ ದಿ ರೇಂಜ್. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಷ್ಟು ದ ಏಜಸ್ ಆಫ್ ದ 10 ಟೀಚರ್ಸ್ ಇನ್ ದ ಏಜ್ ಕೊಟ್ಟಿದ್ದಾರೆ ಅಂದರೆ ನೀವು ರೇಂಜ್ ಫೈಂಡ್ ಔಟ್ ಮಾಡಿರಿ ಅಂದರೆ ಇದರಲ್ಲಿ ಲೋವೆಸ್ಟ್ ಮತ್ತು ಹೈಯೆಸ್ಟ್ ಏಜ್ ತೊಗೊಳ್ಬೇಕು. ಇಲ್ಲಿ ಲೋವೆಸ್ಟ್ ಏಜ್ ಏನಿದೆ, ಹೈಯೆಸ್ಟ್ ಏಜ್ ಏನಿದೆ. ಸೊ ನಿಮಗೆ ಇಲ್ಲಿ ಏನಿದೆ, ಹೈಯೆಸ್ಟ್ ಏಜ್ 54 ಇದೆ, ಲೋವೆಸ್ಟ್ ಏಜ್ 23 ಇದೆ. ಸೊ ಯು ಹ್ಯಾವ್ ಟು ಮೈನಸ್ ಹಿಯರ್ ಹೈಯೆಸ್ಟ್ ಏಜಿಂದ ಲೋವೆಸ್ಟ್ ಏಜನ್ನು, ಆವಾಗ ನಿಮಗೆ 31 ಇಯರ್ಸ್ ಬರುತ್ತೆ. ಇದು ನಿಮಗೆ ರೇಂಜ್ ಫೈಂಡ್ ಔಟ್ ಆಯಿತು. ಆ ರೇಂಜ್ ಫೈಂಡ್ ಔಟ್ ಮಾಡೋದು ಈಸಿ, ಹೈಯೆಸ್ಟ್ ಮತ್ತು ಲೋವರ್ ಮೈನಸ್ ಮಾಡಿದ್ರೆ ಆಯಿತು. ಈಗ ಮೀನ್ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಜಸ್ಟ್ ಯು ಹ್ಯಾವ್ ಟು ಆ್ಯಡ್ ದಿಸ್. ಓಕೆ, ಆಲ್ ದ ಏಜಸ್ ಯು ಹ್ಯಾವ್ ಟು ಆ್ಯಡ್, ದೆನ್ ಜಸ್ಟ್ ಕೌಂಟ್ 1 2 3 4 5 6 7 8 9 10. ಸೊ ಆ್ಯಡ್ ದಿಸ್ ಡಿವೈಡೆಡ್ ಬೈ 10. ಸೊ ಆ್ಯಡ್ ಮಾಡಿದ್ರೆ 350 ಬಂತು, ಡಿವೈಡೆಡ್ ಬೈ 10 ಮಾಡಿದ್ರೆ ಸೊ ಆ್ಯಾವ್ರೇಜ್ ಏಜ್ ಏನಾಗುತ್ತೆ 35 ಇಯರ್ಸ್ ಆಗುತ್ತೆ. ರೇಂಜ್ ಏನಾಗುತ್ತೆ 31 ಇಯರ್ಸ್ ಆಗುತ್ತೆ. ಈ ಥರ ರೇಂಜ್ ಮತ್ತು ಅರ್ಥಮೆಟಿಕ್ ಮೀನ್ ಅಂದರೆ ಆ್ಯಾವ್ರೇಜ್ ಫೈಂಡ್ ಔಟ್ ಮಾಡೋದು. ಸೊ ದಿಸ್ ಈಸ್ ಆ್ಯಕ್ಚುಲಿ ಸಿಂಪಲ್ ಚಾಪ್ಟರ್. ಹಿಯರ್ ಫೈಂಡ್ ದ ರೇಂಜ್ ಆ್ಯಂಡ್ ದ ಹೈಟ್ಸ್ ಆಫ್ ದಿ ಎನಿ 10 ಸ್ಟೂಡೆಂಟ್ಸ್ ಆಫ್ ಯುವರ್ ಕ್ಲಾಸ್. ಏನು ಹೇಳಿದ್ದಾರೆ, ನಿಮ್ಮ ಕ್ಲಾಸಿನ ಎಷ್ಟು 10 ಸ್ಟೂಡೆಂಟ್ಸಿಂದು ರೇಂಜ್ ಮತ್ತು ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನೀವೇನು ಮಾಡಬೇಕು, ಸೊ ರೇಂಜ್ ಆಫ್ ದ ಹೈಟ್ಸ್, ಈಗ 10 ಬಾಯ್ಸಿನ ಹೈಟ್ಸನ್ನು ತೊಗೊಂಡು ಅಂದರೆ 51 ಸೆಂಟಿಮೀಟರ್ 45 ಸೆಂಟಿಮೀಟರ್ ಈ ಥರ ಮಾಡೋದಿರ್ತದೆ ಇದು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ನೆಕ್ಸ್ಟ್ ಸೆಮ್ ಓನ್ಲಿ. ಸೊ ಆರ್ಗನೈಸ್ ದ ಫಾಲೋಯಿಂಗ್ ಮಾರ್ಕ್ಸ್ ಇನ್ ಅ ಕ್ಲಾಸ್ ಅಸೆಸ್ಮೆಂಟ್ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್. ಇದು ಟ್ಯಾಬ್ಯುಲರ್ ಫಾರ್ಮ್ ಅಂದರೆ ನಿಮಗೆ ಟ್ಯಾಲಿ ಥರ ಬರ್ದಿರ್ತದೆ, ಟ್ಯಾಲಿ ಫಾರ್ಮಲ್ಲಿ ಮಾಡಬೇಕು ಅಂತ. ಈಗ ನಿಮಗೆ ಇಲ್ಲಿ ಏನಿದೆ, ನಂಬರ್ಸ್ ಇದೆ 4 6 7 ಈ ಥರ. ಸೊ ಜಸ್ಟ್ ನೀವು ನಂಬರ್ಸ್ ನೋಡ್ಕೊಳ್ಬೇಕು. 1ಇಂದ ಸ್ಟಾರ್ಟ್ ಆಗುತ್ತೆ, ಹೈಯೆಸ್ಟ್ ನಂಬರ್ 9 ಇದೆ. ಸೊ ನೀವೇನಿದೆ ಸೊಲ್ಯೂಷನ್ ಅಂತ ಬರೆದು ಸೊ ಮಾರ್ಕ್ಸ್ ಬರೀತೀರಾ.
ಓಕೆ, ಮಾರ್ಕ್ಸ್ 1 2 3 4 5 6 7 8 9 ಮಾರ್ಕ್ಸ್ ತನಕ ಇದೆ. ಸೊ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳಿದ್ರೆ ನೀವು ಟ್ಯಾಲಿ ಅಂತ ತಗೊಳ್ಬೇಕು, ಟ್ಯಾಲಿ ಮಾರ್ಕ್ಸ್ ಆಗುತ್ತೆ. ಈಗ ಟ್ಯಾಲಿ ಮಾರ್ಕ್ಸಲ್ಲಿ ನಿಮಗೆ 1 ಥರನೇ ಇರ್ತದೆ, 2 ಥರ ಇರ್ತದೆ, 3 ಇರುತ್ತೆ, 4 ಲೈನ್ ಕೊಡ್ತೀರಾ. 5ಗೆ ಏನು ಮಾಡ್ತೀರಾ ಗೊತ್ತಾ ನೀವು? 1 2 3 4 5 ಈ ಥರ ಮಾಡ್ತೀರಾ. ಸೊ 5 ಅಂತ ಡಿನೋಟ್ ಮಾಡಬೇಕಂದ್ರೆ ಈ ಥರ. 6 ಏನು ಮಾಡ್ತೀರಾ? ಮತ್ತೆ ಇದನ್ನು 4 ಬರೆದು 5ಗೆ ಇದು 6. ನೆಕ್ಸ್ಟ್ 1 2 3 4 5 6 7. ನೆಕ್ಸ್ಟ್ 1 2 3 4 5 6 7 8. 1 2 3 4 5 6 7 8 9. ಇದು ಟ್ಯಾಲಿ ಫಾರ್ಮ್ ಥರ ಇರ್ತದೆ, ಟ್ಯಾಲಿ ಮಾರ್ಕ್ಸ್. ಈಗ ಇಲ್ಲಿ ಫ್ರೀಕ್ವೆನ್ಸಿ ನಿಮಗೇನಿದೆ, ಯಾವ ನಂಬರ್ ಎಷ್ಟು ಸಲ ಇದೆ ಅಂತ ನೋಡೋಕ್ಕೆ. ಸೊ 1 ಎಷ್ಟು ಸಲ ಇದೆ? 1 ಈಸ್ ಓನ್ಲಿ ಫಾರ್ ಒನ್ ಟೈಮ್. 2 ಎಷ್ಟು ಸಲ ಇದೆ? 2 ವಿ ಕ್ಯಾನ್ ಸಿ 2 ಟೈಮ್ಸ್. ಇಲ್ಲೊಂದಿದೆ. ಸೊ ನೆಕ್ಸ್ಟ್ 3 1 ಟೈಮ್ ಇದೆ. ನೆಕ್ಸ್ಟ್ 4 3 ಟೈಮ್ ಇದೆ. ನೆಕ್ಸ್ಟ್ 5 ಟೈಮ್ ಇದೆ. 6 4 ಟೈಮ್ ಇದೆ. 7 2 ಟೈಮ್ ಇದೆ. 8 1 ಟೈಮ್ ಇದೆ. 9 1 ಟೈಮ್ ಇದೆ. ಇದಿಷ್ಟು ನಿಮಗೆ ಈ ಥರ ಬರುತ್ತೆ. ಸೊ ವಿಚ್ ನಂಬರ್ ಈಸ್ ಹೈಯೆಸ್ಟ್? ಈಗ ಇಲ್ಲಿ ಯಾವ ನಂಬರ್ ಹೈಯೆಸ್ಟ್ ಇದೆ ಅವ್ರು ಕೇಳಿದ್ದು, ವಿಚ್ ನಂಬರ್ ಈಸ್ ಹೈಯೆಸ್ಟ್. ಸೊ 9 ಈಸ್ ಹೈಯೆಸ್ಟ್. ನೆಕ್ಸ್ಟ್ ವಿಚ್ ನಂಬರ್ ಈಸ್ ಲೋವೆಸ್ಟ್? 1 ಈಸ್ ಲೋವೆಸ್ಟ್. ದೆನ್ ವಾಟ್ ಈಸ್ ದ ರೇಂಜ್ ಆಫ್ ದ ಡೇಟಾ ಆ್ಯಂಡ್ ಅರ್ಥಮೆಟಿಕ್ ಮೀನನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಈಗ ರೇಂಜ್ ನಿಮಗೇನು ಫೈಂಡ್ ಔಟ್ ಮಾಡಬೇಕು? ರೇಂಜ್ ನಾನು ಏನು ಹೇಳಿದ್ದೀನಿ? ಹೈಯೆಸ್ಟ್ ನಂಬರ್ ಮೈನಸ್ ಲೋವೆಸ್ಟ್ ನಂಬರ್. ಸೊ ಇದು ನಿಮಗೆ ರೇಂಜ್ ಆಗುತ್ತೆ. ರೇಂಜ್ ಈಸ್ 8. ಅರ್ಥಮೆಟಿಕ್ ಮೀನ್ AM. ಅರ್ಥಮೆಟಿಕ್ ಮೀನನ್ನು ನೀವೇನು ಮಾಡಬೇಕು? ಇದೆಷ್ಟು ನಂಬರ್ಸ್ ಕೊಟ್ಟಿರ್ತಾರಲ್ಲ, ಇದೆಷ್ಟು ನಂಬರ್ ಬರ್ಕೊಳ್ಬೇಕು. ಇದೆಷ್ಟು ನಂಬರ್ ಬರ್ಕೊಂಡು ನೀವೇನು ಮಾಡ್ತೀರಾ? ಅದನ್ನು ಎಷ್ಟಿದೆ ಇದು? 1 2 3 4 5 6 7 8 9 10 11 12 13 14 15 16 17 18 19 20 ಇದೆ. ಸೊ ರೈಟ್ ಆಲ್ ದ ನಂಬರ್ಸ್ ಆ್ಯಂಡ್ ಡಿವೈಡೆಡ್ ಬೈ 20. ಅದಷ್ಟು ನಂಬರ್ ಆ್ಯಡ್ ಮಾಡಿದ್ರೆ ನಿಮಗೆ 100 ಬರುತ್ತೆ. ಸೊ 100 ಡಿವೈಡೆಡ್ ಬೈ 20 ಇದೇನಾಗುತ್ತೆ? 0 0 ಸ್ಟ್ರೈಕ್ಔಟ್ ಆಗುತ್ತೆ. 2 1s 2 5s. ಸೊ ಅರ್ಥಮೆಟಿಕ್ ಮೀನ್ ಈಸ್ 5. ಅರ್ಥಮೆಟಿಕ್ ಮೀನ್ ಈಸ್ 5. ಸೊ ನೆಕ್ಸ್ಟ್ ನಿಮಗೇನಿದೆ? ಫೈಂಡ್ ದ ಮೀನ್. ಮತ್ತು ಅರ್ಥಮೆಟಿಕ್ ಮೀನ್ ಫೈಂಡ್ ಔಟ್ ಮಾಡಬೇಕಂತೆ ಆಫ್ ಫಸ್ಟ್ 5 ಹೋಲ್ ನಂಬರ್ಸ್. ಸೊ ಫಸ್ಟ್ 5 ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ನಾನು ಏನು ಹೇಳಿದ್ದೀನಿ? 1 2 3 ಇಂದ ಸ್ಟಾರ್ಟ್ ಆಗುತ್ತೆ. ಹೋಲ್ ನಂಬರ್ಸ್ 0ದಿಂದ ಸ್ಟಾರ್ಟ್ ಆಗುತ್ತೆ. 0 1 2 3 4. ಎಷ್ಟು ಹೇಳಿದ್ದಾರೆ ನಿಮಗೆ? 5 ನಂಬರ್ಸ್ ಹೇಳಿದ್ದಾರೆ. ಸೊ 1 2 3 4 5 ನಂಬರ್ಸ್ ಆಯಿತು. ಸೊ ಇಲ್ಲಿ ಮೀನ್ ಫೈಂಡ್ ಔಟ್ ಮಾಡಬೇಕಿದ್ರೆ ಈ ನಂಬರ್ಸ್ ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಹೋಲ್ ನಂಬರ್ಸ್ ಆಯಿತು. ಈಗ ಇದನ್ನು ನೀವು ಮೀನಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ ಆ್ಯಡ್ ಮಾಡ್ತೀರಾ. 1 2 3 4 ಅಷ್ಟೇ. 1 2 3 4 5 ಡಿಜಿಟ್ ಆಯಿತು. ಸೊ 4 5 6 7 8 9 10. ಸೊ ಏನಾಯ್ತು? ಇದು 10. ಟೋಟಲ್ ಎಷ್ಟಿದೆ? 5 ಡಿಜಿಟ್ಸ್ ಇದೆ. ಸೊ 2 ಆಗುತ್ತೆ. ಸೊ ವಾಟ್ ಈಸ್ ದ ಮೀನ್ ಹಿಯರ್? 2. ಈಸಿ ಇದೆ ಇದು. ಕ್ರಿಕೆಟರ್ಸ್ ಇದರಲ್ಲೂ ಮೀನ್ ಫೈಂಡ್ ಔಟ್ ಮಾಡಿದೆ. ಮೀನ್ ಅಂದರೆ ಮತ್ತೆ ಇದಷ್ಟು ಆ್ಯಡ್ ಮಾಡಬೇಕು. ದೆನ್ ಜಸ್ಟ್ ಕೌಂಟ್ 1 2 3 4 5 6 7 8. 8ಇಂದ ಡಿವೈಡ್ ಮಾಡಬೇಕು. ಸಿಂಪಲ್ ಚಾಪ್ಟರೇ ಇದು ನಿಮಗೆ. ನೆಕ್ಸ್ಟ್ ಯು ಹ್ಯಾವ್ ದ ಟೇಬಲ್ ವಿಚ್ ಈಸ್ ಶೋಯಿಂಗ್ ಹಿಯರ್ ಗೇಮ್ ಪ್ಲೇಯರ್ಸ್ ನೇಮ್ 1 ABC ಇದೆ. ನೆಕ್ಸ್ಟ್ ಗೇಮ್ ಆಡ್ತಾರೆ ಇವರು. ಯಾವ ಥರ ಗೇಮ್? ಇದರಲ್ಲಿ ನಿಮ್ಗೆ ಏನೇನು ಫೈಂಡ್ ಔಟ್ ಮಾಡಿದೆ? ಫೈಂಡ್ ದ ಮೀನ್. ಮತ್ತೆ ಮೀನ್ ಫೈಂಡ್ ಔಟ್ ಮಾಡಬೇಕಿದೆ. A average number of the square. Next find the mean of the points of the game C. Next can you divide the total points 3 or 4 by B playing the game. ಈಗ ಇದರಲ್ಲಿ ನಿಮಗೆ ಏನು ಹೇಳಿದ್ದಾರೆ? ಫಸ್ಟ್ ಒಂದು ಪ್ಲೇಯರ್ ಎ ಆವ್ರೇಜ್ ಪಾಯಿಂಟ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಪ್ಲೇಯರ್ ಎದು ಆವ್ರೇಜ್ ಪಾಯಿಂಟ್ಸ್ ಎಷ್ಟು? 14 ಇದೆ, 16 ಇದೆ, 10 ಇದೆ, 10 ಇದೆ. ಆವ್ರೇಜ್ ಫೈಂಡ್ ಔಟ್ ಮಾಡೋದು ಅಂದರೆ ನಿಮಗೆ ಮೀನ್ ಫೈಂಡ್ ಔಟ್ ಮಾಡೋದು. ಸೊ ಏದು ಫೈಂಡ್ ಔಟ್ ಮಾಡೋಣ. ಏದೇನು ಫೈಂಡ್ ಔಟ್ ಮಾಡಬೇಕು? 14 16 10
ಆ್ಯಂಡ್ 10 ಡಿವೈಡೆಡ್ ಬೈ 4 1 2 3 4. ಸೊ ಇದು ಆ್ಯಡ್ ಮಾಡಿದ್ರೆ 10 20 30 40 50 ಬರುತ್ತೆ. ಸೊ 50 ಡಿವೈಡೆಡ್ ಬೈ 4 ಆಗುತ್ತೆ. ಸೊ 50 ಡಿವೈಡೆಡ್ ಬೈ 4 ಆದಾಗ ನಿಮ್ಗೇನು ಬರುತ್ತೆ 12.5 ಅಂದರೆ 50. ಇದು ಪ್ಲೇಯರ್ ಏದ ಆನ್ಸರ್. ಓಕೆನಾ, ಇವ್ರು ಕೇಳಿದ ಫಸ್ಟ್ ಇದೆಯಲ್ಲ ಪಾಯಿಂಟ್ಸ್ ಪ್ಲೇಯರ್ ಏದು ಪರ್ ಗೇಮಿಗೆ ಈ ಒಂದು ಆ್ಯಾವ್ರೇಜ್ ಪಾಯಿಂಟ್ 12.50 ಇರ್ತದೆ. ಒಂದೊಂದು ಏಜಿಗೆ ಇಷ್ಟಿಷ್ಟು ಪಾಯಿಂಟ್ಸ್ ತೊಗೊಂಡಿರ್ತಾನೆ. ಸೊ ಆ್ಯಾವ್ರೇಜ್ ನಿಮಗೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಏನು ಹೇಳಿದರೆ ಟು ಫೈಂಡ್ ದ ಮೀನ್ ಆಫ್ ಅ ಪಾಯಿಂಟ್ಸ್ ಆಫ್ ದ ಗೇಮ್ ಸಿ. ಈಗ ಸಿದು ಮೀನ್ ಫೈಂಡ್ ಔಟ್ ಮಾಡಬೇಕಂತೆ. ಈಗ ಮೀನ್ ಅಂದರೆ ನಾನು ಏನು ಹೇಳಿದ್ದೇನೆ ನಿಮಗೆ, ಆ್ಯಾವ್ರೇಜ್ ಮೀನ್ ಇದೇ ಥರ ಫೈಂಡ್ ಔಟ್ ಮಾಡ್ತಾರೆ. ಓಕೆನಾ, ಟು ಫೈಂಡ್ ದ ಮೀನ್ ನಂಬರ್ ಆಫ್ ದ ಪಾಯಿಂಟ್ಸ್ ಆಫ್ ದ ಗೇಮ್ ಸಿ ವಿ ಹ್ಯಾವ್ ಟು ಡಿವೈಡ್ ದ ಟೋಟಲ್ ಪಾಯಿಂಟ್ಸ್ ಬೈ 3. ಸೊ ಪ್ಲೇಯರ್ 3 ಏನಿದೆ, ಈಗ ಗೇಮ್ 1 ಏನೂ ತೊಗೊಳ್ಳೇ ಇಲ್ಲ. ಗೇಮ್ 2ದಲ್ಲಿ 8 ಮತ್ತು 6 4 ತೊಗೊಂಡ. ಸೊ ನಿಮಗೆ 8 ಪ್ಲಸ್ ಡಿಡೆಂಟ್ ಪ್ಲೇ, ಇಲ್ಲಿ ಡಿಡೆಂಟ್ ಪ್ಲೇ ಆಗುತ್ತೆ. ಸೀಡ್ ನೋಡಬೇಕಲ್ವಾ, ಸಾರಿ ಡಿಡ್ ನಾಟ್ ಪ್ಲೇ. ಸೊ 8 11 13 8 11 13 ಇದನ್ನು ಆ್ಯಡ್ ಮಾಡಿದ್ರೆ ನಮಗೇನು ಡಿವೈಡೆಡ್ ಬೈ 3. ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 32 ಬರ್ತದೆ. 32 ಡಿವೈಡೆಡ್ ಬೈ 3 ಮಾಡಿದ್ರೆ 10.66 ಮೀನ್ ಬಂತು. ಸೊ ನೆಕ್ಸ್ಟ್ ಏನಿದೆ ಲಾಸ್ಟ್ ಪ್ಲೇಯರ್ ಬಿದು ನೋಡಬೇಕಂತೆ. ಪ್ಲೇಯರ್ ಬಿದೇನಿದೆ ಬಿ ಪ್ಲೇಯರ್ ಬಿದು ನೋಡಿದಾಗ ಒಂದು 0 ಇದೆ. 8 6 4. ಸೊ 0 ಪ್ಲಸ್ 8 ಪ್ಲಸ್ 6 ಪ್ಲಸ್ 4 ಆಗುತ್ತೆ. ಸೊ ಡಿವೈಡೆಡ್ ಬೈ 4 18 ಡಿವೈಡೆಡ್ ಬೈ 4 4.5 ಆಗುತ್ತೆ. ಸೊ ಲಾಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಹೂ ಈಸ್ ದ ಬೆಸ್ಟ್ ಪರ್ಫಾರ್ಮರ್ ಅಂತ ಕೇಳಿದ್ದಾರೆ. ಯಾರು ಪರ್ಫಾರ್ಮರ್ ಬೆಸ್ಟ್ ಇದೆ ಅಂದರೆ ಇವೊಂದು 4.50, ಇವೊಂದು 12.50, ಇದು 10.66. ಸೊ ನಿಮಗೆ ಏದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ಬಿಕಾಸ್ ಈ ಗಾಟ್ ದ ಹೈಯೆಸ್ಟ್ ಪಾಯಿಂಟ್ಸ್ here 12.50 ಆ್ಯಾವ್ರೇಜ್ ಬಂದಿದೆ. ಸೊ ಎ ಇಸ್ ದಿ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ದ ಮಾರ್ಕ್ಸ್ ಒಬ್ಟೈನ್ಡ್ ಬೈ ದ ಗ್ರೂಪ್. ಇದೂ ಸೇಮ್ ಇದೆ, ನಿಮಗೆ ಆ್ಯಡ್ ಮಾಡಬೇಕು. ಮೀನಿಗೆ ಯಾವಾಗಲೂ ಏನು ಮಾಡಬೇಕು ಮತ್ತೊಮ್ಮೆ ಹೇಳ್ತೀನಿ, ಅಷ್ಟು ನಂಬರ್ಸ್ ಆ್ಯಡ್ ಮಾಡಿರಿ, ನಂಬರ್ ಕೌಂಟ್ ಮಾಡಿ ಡಿವೈಡ್ ಮಾಡಿರಿ. ಆ್ಯಾವ್ರೇಜಿಗೆ ಏನು ಮಾಡಬೇಕಾಗುತ್ತೆ, ರೇಂಜಿಗೆ ಹೈಯೆಸ್ಟ್ ಮತ್ತು ಲೋವರ್ ಲೆಸ್ ಮಾಡೋದಿರ್ತದೆ. ಇದೆಲ್ಲ ಸಮ್ಸ್ ಇದೇ ಥರ ಸಾಲ್ವ್ ಮಾಡೋದಿದೆ. ಈಸಿಯಾಗಿದೆ. ದಿಸ್ ಚಾಪ್ಟರ್ ಇಸ್ ರಿಯಲಿ ಈಸಿ. ಇನ್ ದ ನೆಕ್ಸ್ಟ್ ಚಾಪ್ಟರ್ ಈ ಎಕ್ಸಸೈಸಲ್ಲಿ ನೀವೇನು ಕಲ್ತ್ರಿ, ರೇಂಜ್ ಮತ್ತು ಅರ್ಥಮೆಟಿಕ್ ಮೀನ್. ದಿಸ್ ಈಸ್ ಈಸಿ ಓನ್ಲಿ. ಸೊ ಎಲ್ಲದು ಅರ್ಥಮೆಟಿಕ್ ಮೀನ್ ಫೈಂಡ್ ಔಟ್ ಮಾಡೋದಿದೆ, ರೇಂಜ್ ಫೈಂಡ್ ಔಟ್ ಮಾಡಿದೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ ಅಬೌಟ್ ದ ಮೋಡ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.